ದೇವ್ರೆ, ನನಗೇನಾಗ್ತಿದೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ವಸುಂಧರಾ ಮೇಡಮ್ಗೆ ಕೊಟ್ಟಿರೋ ಮಾತಿನ ಪ್ರಕಾರ ನಾನಿವತ್ ನಡೆಯೋ ಹರಾಜಲ್ಲಿ ಡ್ಯಾಡ್ನ ಸೋಲಿಸ್ಬೇಕು. ಸೋಲಿಸ್ತೀನಿ ಅಷ್ಟೆ. ನಾನ್ ಹೀಗೆ ಯೋಚನೆ ಮಾಡೋದು ತಪ್ಪು. ಆದ್ರೆ ಇದೆಲ್ಲ ನನ್ ಸುತ್ತ ನೀನೇ ಹೆಣ್ದಿರೋ ಬಲೆ. ಇದರಿಂದ ನಾನು ಆಚೆ ಬರ್ತೀನೋ ಅಥವಾ ಆ ಬಲೆಲೇ ಉಸಿರುಗಟ್ಟು ಸಾಯ್ತೀನೋ ನಿನಗೆ ಬಿಟ್ಟಿದ್ದು. ಇಶಾನಿ, ಏನ್ ಮಾಡ್ತಿದ್ಯಾ? ಯಾಕೆ? ನಾನ್ ಏನ್ ಮಾಡ್ದೆ ಅಂತ ಗೊತ್ತಾಗ್ಲಿಲ್ವಾ? ಇಲ್ಲ, ಇನ್ನೊಂದ್ಸರಿ ನೀನ್ ತಾಳಿಗೆ. ಸಾಕು. ಏನ್ ನಿನ್ ಸಮಸ್ಯೆ? ಯಾರಾದ್ರೂ ಬೇರೆಯವ್ರ ತಾಳಿಗೆ ಕುಂಕುಮ ಹಚ್ತಾರ? ಓ, ಹಾಗಿದ್ರೆ ನಾನ್ ಮಾಡಿದ ತಪ್ಪಾ? ಯಾಕೆಷ್ಟು ಕೋಪ ಮಾಡ್ಕೋತಾ ಇದ್ಯಾ? ಸ್ವಲ್ಪ ಇರು. ನೋಡಿ ಶಾನಿ, ನಾನಿವತ್ತು ಒಂದ್ ಮುಖ್ಯವಾದ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಪ್ಲೀಸ್ ನನಗ್ ಸ್ಟ್ರೆಸ್ ಮಾಡ್ಬೇಡ. ಪಾಪ ನೀನು, ಆಫೀಸ್ ಕೆಲ್ಸ, ಮನೆ ಕೆಲ್ಸ ಎಲ್ಲ ಜಾಸ್ತಿ ಆಗ್ತಿರ್ಬೇಕಲ್ಲ. ಬೇಕಿದ್ರೆ ನಾನ್ ವಿರಾಟ್ನ. ಸುಮ್ನಿದ್ರೆ ಸರಿ. ಈಗ ಸುಮ್ನೆ ಇರ್ತೀನಿ, ಯಾಕಂದ್ರೆ ನೀನ್ ದೇವ್ರ ಮನೆ ಮುಂದೆ ಇದ್ಯಾ. ಹಾಗೆಲ್ಲ ದೇವ್ರ ಮನೆ ಮುಂದೆ ಇನ್ನೊಬ್ರಿಗೆ ನೋವು ಮಾಡ್ಬಾರ್ದು. ಮತ್ತೆ ಅದಕ್ಕೂ ಮೀರಿ ನಾನಿವತ್ತು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಯಾಕೆ ಅಂತ ಕೇಳಲ್ವಾ? ಯಾಕೆ? ಯಾಕಂದ್ರೆ ಬೇಡ್ಕೊಳ್ಳೋದ್ ನೀನೇ ಆಗಿದ್ರು ವರ ಕೊಡ್ತಿರೋದ್ ಮಾತ್ರ ನನಗೆ. ನೋಡು, ಈಗ ನಿನ್ ಯಾವ ಮಾತನ್ನು ಕೇಳೋ ಪರಿಸ್ಥಿತಿಲಿ ನಾನಿಲ್ಲ. ಆಕ್ಷನ್ಗೆ ಹೋಗೋದಕ್ಕೆ ಟೈಮ್ ಆಗ್ತಿದೆ, ಪ್ಲೀಸ್. ಹೌದಲ್ವಾ? ಆದ್ರೆ 10 ಗಂಟೆಗೆ ನಾನು ನಿನ್ನ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ದೆ. ಮರ್ತ್ಬಿಟ್ಯಾ? ಅಥವಾ ನನ್ ಮಾತ್ ಯಾಕೆ ಕೇಳ್ಬೇಕು ಅಂತ ಇಗ್ನೋರ್ ಮಾಡ್ತಿದ್ಯಾ? ಟೆನ್ಷನ್ ಅಲ್ಲಿ ಮರ್ತೋಯ್ತು. ನಾನ್ ವಾಪಸ್ ಬಂದ್ಮೇಲೆ ಮಾತಾಡೋಣ. ಸಿಂಧು, ನೀನ್ ಹನಿಮೂನ್ಗೆ ಅಂತ ಟ್ರಿಪ್ಗೆ ಹೋಗಿದ್ರು ನಿನ್ಗೂ ವೀರ್ಗೂ ಏನೂ ಆಗೇ ಇಲ್ವಂತೆ. ಏನಂದೆ? ಗಂಡ ಹೆಂಡತಿ ಸಂಬಂಧ ನಿಮ್ಮಿಬ್ರು ಮಧ್ಯೆ ಇನ್ನೂ ಶುರು ಆಗಿಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಇದಕ್ಕಿಂತ ದೊಡ್ಡ ಶಾಕ್ ಕೊಡೋ ಇನ್ನೊಂದ್ ಸತ್ಯ ಹೇಳ. ಏನು? ಯಾವ ಸತ್ಯ? ಈ ಟೆನ್ಷನ್ ನಿನ್ ಮುಖದಲ್ಲಿ ನೋಡ್ಬೇಕು ಅಂತ ಕಾಯ್ತಾ ಇದ್ದೆ. ಎಷ್ಟು ಚೆನ್ನಾಗ್ ಕಾಣಿಸ್ತಿದ್ಯಾ ಗೊತ್ತಾ? ಇಶಾನಿ, ಕೂಗ್ಬೇಡ.